ಇದು ಈ ರಾಜ್ಯ ಸರ್ಕಾರದ ಪರಿ. ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ ಸಕಲೇಶ್ಪುರ ಭಾಗದಲ್ಲಿ ಏನು ಲ್ಯಾಂಡ್ ಸ್ಲೈಡಿಂಗ್ ಆಗಿದೆ, ಫ್ಲಡ್ ಆಗಿದೆ, ಆ ಭಾಗಗಳಲ್ಲಿ ಅಲ್ಲಿ ಮಾತಾಡಿದ್ದೀನಿ. ಅಲ್ಲಿ ನಾನು ಕೂಡ ನಾಳೆ ಅಲ್ಲಿಗೆ ಭೇಟಿ ಮಾಡೋನಿದ್ದೀನಿ. ಈ ರಾಜ್ಯ ಸರ್ಕಾರಕ್ಕೆ ಕಿಂಚತ್ತಾದರೂ ಮಾನ ಮರ್ಯಾದೆ ಇದ್ರೆ ಕೂಡಲೇ ಇಡೀ ರಾಜ್ಯದಲ್ಲಿ ಏನು ಫ್ಲಡ್ ಆಗಿದೆ ಆ ಭಾಗಗಳಿಗೆ ಪರಿಹಾರ ಕೊಡುವಂತ ಒಂದು ವೇಗದ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡಬೇಕು. ಕೂಡಲೇ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನ ಕರೆದು ಎಲ್ಲ DC-ಗಳನ್ನ, ಎಲ್ಲ SP-ಗಳನ್ನ ಸಭೆ ಕರೆದು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕು. ಇಲ್ಲ ಅಂದ್ರೆ ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ ಅಂತ ಅನ್ಸುತ್ತೆ. ಈ ಸರ್ಕಾರ ಮಾಡ್ತಾ ಇರೋ 2 ವರ್ಷ ಮಾಡಿರೋ ಅನ್ಯಾಯ, ಮೋಸ, ವಂಚನೆ, ದಗ ಇವೆಲ್ಲದರನ್ನ ಜನ ಏನ್ ಮಾತಾಡ್ತಾ ಇದ್ದಾರೆ ಅದ್ರ ಪುಸ್ತಕವನ್ನ ಪ್ರಿಂಟ್ ಮಾಡಿದಿರಿ ನಾವು. 2 ವರ್ಷದ ಇವರ ದುರಾಡಳಿತ, ಎಷ್ಟೆಷ್ಟು ಲಂಚ ಹೊಡೆದಿದ್ದಾರೆ, ಎಷ್ಟೆಷ್ಟು ಅಕ್ರಮಗಳಾಗಿದೆ, ವಾಲ್ಮೀಕಿ ಅಕ್ರಮದಿಂದ ಹಿಡಿದು ಮೂಡಾಯಿಂದ ಎಲ್ಲವನ್ನ ಬುಕ್ ಪ್ರಿಂಟ್ ಮಾಡಿ ನಾವು ಚಾರ್ಜ್ ಶೀಟ್ ಅನ್ನ ಬಿಡುಗಡೆ ಮಾಡಿದ್ವಿ BJP ವತಿಯಿಂದ. ಈಗ ಈ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷವನ್ನ ಬೆದರಿಸುವಂತ ಕೆಲಸ ಮಾಡ್ತಾ ಇದೆ. ಕೇಸ್ ಹಾಕ್ಬಿಟ್ಟು ಬೆದರಿಸ್ಬಿಟ್ರೆ ಮುಂದೆ ಇವರು ಯಾರು ಪ್ರತಿಭಟನೆ ಮಾಡಲ್ಲ ಅಂತ ತಿಳ್ಕೊಂಡಾರೆ. ನಿಮ್ಮ ಈ ಗೊಡ್ಡು ಬೆದರಿಕೆಗೆ ನಾವೇನು ಬೆದರಲ್ಲ. ಈ ಗೊಡ್ಡು ಬೆದರಿಕೆಯನ್ನ ನಾವು ಬಹಳ ವರ್ಷದಿಂದ ಅಂತ ಇಂದಿರಾ ಗಾಂಧಿ ಈ ದೇಶದ ಮೇಲೆ ಎಮರ್ಜೆನ್ಸಿ ತಂದಾಗೆ ನಾವು ಕೇರ್ ಮಾಡಲಿಲ್ಲ. ನಮ್ಮನ್ನೆಲ್ಲ ಜೈಲಿಗೆ ಹಾಕದಾಗೆ ನಾವು ಕೇರ್ ಮಾಡಲಿಲ್ಲ. ಇವಾಗ ಯಾವುದೋ ಈ ಕೇಸಿಗೆ ನಾವೇನು ಕೇರ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನಷ್ಟು ಈ ಸರ್ಕಾರ ಮಾಡ್ತಾ ಇರುವಂತ ಅಕ್ರಮವನ್ನ ಬಾರಾಮೂರ್ತಿ ಇದೊಳಪ್ಪ ಅಕ್ರಮವನ್ನ ಇನ್ನಷ್ಟು ಬಯಲಿಗೆಳಿತೀರಿ. ಈ ಒಂದು ಏನ್ ಕೇಸನ್ನ ಹಾಕ್ತಾ ಇದ್ದಾರೆ ಇದು ಕಾಂಗ್ರೆಸ್ಸಿನ ಫೇಲ್ಯೂರು. ಕಾಂಗ್ರೆಸ್ ಅವರು ಭಯ ಬಿದ್ದಿದ್ದಾರೆ ಅನ್ನೋದು ನಮ್ಮ ಚಾರ್ಜ್ ಶೀಟ್ ಇಂದ ಕಾಂಗ್ರೆಸ್ ಅವರಿಗೆ ನಡ್ಕ ಬಂದಿದೆ ಅನ್ನೋದು ಇದರಿಂದ ಸ್ಪಷ್ಟ ಆಗ್ತಾ ಇದೆ. ಇಲ್ಲ ಅಂದ್ರೆ ಅವ್ರ ನಮ್ಮ ಮೇಲೆ ಯಾಕೆ ಕೇಸ್ ಆಗ್ತಾ ಇದ್ರು? ಪಾಟೀಲ್ ಅವರು ಹೇಳಿದ್ದಾರೆ, ಹಿಂದೆ ಬಿಜೆಪಿ ಸರ್ಕಾರ ಮಾಡಲಿಲ್ಲ 40% ಅನೇಕ ಆರೋಪಗಳು ಮಾಡಿದ್ದಾರೆ, ಅವ್ರು ಹಾಕ್ಲಿಲ್ಲ ಅಂತ ನಾವು ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾರೆ. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಅಥವಾ ಪೇಸಿಎಂ ಈ ರೀತಿಯಾದಂತ ಆರೋಪಗಳನ್ನ ಅವ್ರು ಮಾಡಿದ್ರು. ನೀವು ಯಾವುದೇ ರೀತಿಯಾದಂತ ಕ್ರಮ ತೆಗೆದುಕೊಳ್ಳಿಲ್ಲ, ಅವ್ರು ತಗೊಂಡಿಲ್ಲ ಅಂತ ನಾವು ಸುಮ್ಮನೆ ಕೂರಕ್ ಆಗೋದಿಲ್ಲ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಕರೆಸಿದ್ರು ಕೋರ್ಟ್ಗೆ. ಕೇಶವ ಪ್ರಸಾದ್ ಅವರ ಮುಖಾಂತರ ಬಿಜೆಪಿ ಒಂದು ಖಾಸಗಿ ದೂರು ದಾಖಲು ಮಾಡಿತ್ತು. ಅದಕ್ಕೆ ಆಗ ಸಿದ್ದರಾಮಯ್ಯ, DK ಶಿವಕುಮಾರ್, ರಾಹುಲ್ ಗಾಂಧಿ ಎಲ್ಲರೂ ಕಡೆಗಡೆ ನಿಂತಿದ್ರು. ಅದಕ್ಕೆ ಈಗ ಸರ್ಕಾರ 100% ಇದು ಸೇಡ್ ರಾಜಕಾರಣ ಬಿಟ್ಟು ಇನ್ನೇನು ಇಲ್ಲ. ನಾವು ದಾಖಲೆಗಳ ಸಮೇತ ಹಾಕಿದಿರಿ, ಬೆಲೆ ಏರಿಕೆ ಬಗ್ಗೆನೂ ಹಾಕಿದಿರಿ, ಮೂಡ ಅಕ್ರಮ ಹಾಕಿದಿರಿ, ತಪ್ಪೇನು ವಾಲ್ಮೀಕಿ ಅಕ್ರಮ ಹಾಕಿದಿರಿ, ತಪ್ಪೇನೈತೆ? ಅದೆಲ್ಲ ಬಂದಿರೋಂಥದ್ದು ಜಗಜ್ಜಾಹಿರಾತ ಸಾವಿರಾರು ಸಾರಿ ಬಂದಿದೆ, ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಸಾವಿರಾರು ಸಾರಿ ಬಂದಿದೆ. ತಪ್ಪೇನಿದೆ ಅದರಲ್ಲಿ? ಅಬ್ಕಾರಿ ಬೆಲೆಯನ್ನ ಜಾಸ್ತಿ ಮಾಡಿದ್ದೀರಾ, ಅದನ್ನು ಹಾಕಿದಿರಿ. ಸನ್ಮಾನ್ಯ ರಾಯರೆಡ್ಡಿ ಹೇಳಿದ್ದಾರೆ ಕರ್ನಾಟಕ ಕರಪ್ಷನ್ ಅಲ್ಲಿ ನಂಬರ್ 1 ಅಂತ. ಅವ್ರ ಮೇಲೆ ಯಾಕೆ ಕೇಸ್ ಹಾಕಿಲ್ಲ ನೀವು? ನಿಮ್ಗೆ ಮಾನ ಮರ್ಯಾದೆ ಇದ್ದಿದ್ರೆ ಕಾಂಗ್ರೆಸ್ ಅವ್ರಿಗೆ ರಾಯರೆಡ್ಡಿ ಮೇಲೆ ಕೇಸ್ ಹಾಕ್ಬೇಕಾಯ್ತು. ಮಾನ ನಷ್ಟ ನಮ್ಮ ಮೇಲೆಲ್ಲ ಹಾಕೋದವ್ರು, ಬಿಜೆಪಿ ಮೇಲೆಲ್ಲ ಹಾಕಿರೋದು, ಅವ್ರು ರಾಯರೆಡ್ಡಿ ಮೇಲೆ ಹಾಕ್ಬೇಕಾಯ್ತು. ಕರ್ನಾಟಕ ದೇಶದಲ್ಲೇ ನಂಬರ್ 1 ಭ್ರಷ್ಟ ರಾಜ್ಯ ಅಂತೇಳಿ ರಾಯರೆಡ್ಡಿ ಹೇಳಿದ್ದಾರೆ. ಅವ್ರ ಮೇಲೆ ಹಾಕ್ಬೇಕಾಯ್ತು. ಯಾಕೆ ಹಾಕಿಲ್ಲ ಅವ್ರ ಮೇಲೆ? ನಮ್ಮ ಮೇಲೆ ಯಾಕೆ ಹಾಕಿದ್ದೀರಾ? ಇದು ಬೆದರಿಸುವಂಥದ್ದು, ವಿರೋಧ ಪಕ್ಷವನ್ನ ಬೆದರಿಸುವಂತ ಒಂದು ಕೆಲಸವನ್ನ ಮಾಡಿದ್ರೆ ಏನೋ ಇವರೇನು ಬೆದರ್ಬಿಟ್ಟು ಓಡಾಡ್ತಾರೆ ಅಂತ ತಿಳ್ಕೊಂಡಾರೆ. ನಿಮ್ಮ ಗೊಡ್ಡು ಬೆದರಿಕೆಗೆ ಬೆದರೋದು ಇಲ್ಲ, ಎದರೋದು ಇಲ್ಲ. ಇನ್ನಷ್ಟು ನಿಮ್ಮ ಹಗರಣಗಳನ್ನ ಸರ್ಕಾರ ಮಾಡ್ತಾ ಇರೋ ಬೆಲೆ ಏರಿಕೆಯ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿ ನಡೆಯುತ್ತೆ.